ಮಲೆ ಮಹದೇಶ್ವರದಲ್ಲಿ ಚಿರತೆ ದಾಳಿಯಾಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಹೋದವನ ಮೇಲೆ ಚಿರತೆ ಅಟ್ಯಾಕ್. ಚಿರತೆ ದಾಳಿಯಿಂದ ಮಂಡ್ಯ ಮೂಲದ ಪ್ರವೀಣ್ ಸಾವನ್ನಪ್ಪಿರುವ ಶಂಕೆ. ತಾಳಬೆಟ್ಟದಿಂದ ಮಲೆ ಮಹದೇಶ್ವರ ಬೆಟ್ಟದ ಮಾರ್ಗ ಮಧ್ಯೆ ಚಿರತೆ ಅಟ್ಯಾಕ್ ಮಾಡಿಬಿಟ್ಟಿದೆ. ಚಿರತೆ ನೋಡ್ತಿದ್ದಂತೆ ಸ್ಥಳದಲ್ಲಿದ್ದಂತಹ ಸ್ನೇಹಿತರು ಓಡಿ ಹೋಗೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಈ ವೇಳೆ ಪ್ರವೀಣ್ ಮೇಲೆ ಏಕಾಏಕಿಯಾಗಿ ಚಿರತೆ ದಾಳಿ ಮಾಡಿದೆ. ಸದ್ಯ ಸ್ನೇಹಿತರ ಸಂಪರ್ಕಕ್ಕೆ ಪ್ರವೀಣ್ ಸಿಕ್ಕಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಮಲೆ ಮಹದೇಶ್ವರಕ್ಕೆ ಪಾದಯಾತ್ರೆ ಹೋದಂತಹ ಸಂದರ್ಭದಲ್ಲಿ ಈ ಚಿರತೆ ದಾಳಿ ಮಾಡಿರುವಂತಹದ್ದು. ಸ್ನೇಹಿತರ ಜೊತೆಗೆ ದೇವರ ದರ್ಶನಕ್ಕಂಥೇಳಿ ಪಾದಯಾತ್ರೆಯ ಮೂಲಕ ಹೋಗ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಮಾರ್ಗ ಮಧ್ಯೆ ಏಕಾಏಕಿಯಾಗಿ ಚಿರತೆ ಪ್ರತ್ಯಕ್ಷವಾಗಿದೆ. ಚಿರತೆ ನೋಡ್ತಾ ಇದ್ದ ಹಾಗೆ ಎಲ್ಲ ದಿಕ್ಕಾಪಾಲಾಗಿ ಓಡಿದ್ದಾರೆ. ಆ ಸಂದರ್ಭದಲ್ಲಿ ಪ್ರವೀಣ್ ಕಾಣಿಸ್ಕೊಂಡಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಚಿರತೆ ಅಟ್ಯಾಕ್ ಮಾಡಿರುವಂತಹ ಸಾಧ್ಯತೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ವಿಜಯ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವಿಜಯ್, ಈಗ ನಾಪತ್ತೆ ಆಗಿರುವಂತಹ ವ್ಯಕ್ತಿಯ ವಿಚಾರದಲ್ಲಿ ಏನ್ ಮಾಹಿತಿ ಸಿಗ್ತಾ ಇದೆ ಅಂತ ಹೇಳಿ. ಪ್ರೇಮ್, ಗಡಿ ಜಿಲ್ಲೆ ಚಾಮರಾಜನಗರದ ಆರಾಧ್ಯ ದೈವ ಅಂದ್ರೆ ಮಲೆ ಮಹದೇಶ್ವರ ದರ್ಶನಕ್ಕೆ ಮಂಡ್ಯ, ಮೈಸೂರು, ರಾಮನಗರ ಸೇರಿದಂತೆ ವಿವಿಧ ಭಾಗಗಳಿಂದ ಸಾಕಷ್ಟು ಜನರು ಒಂದು ಪಾದಯಾತ್ರೆಯನ್ನ ಬರ್ತಾರೆ ಅಂತ ಹೇಳ್ಬೋದು. ಈ ರಾತ್ರಿ ತಾಳುಬೆಟ್ಟದಲ್ಲಿ ಈ ಪಾದಯಾತ್ರಿಗಳು ತಂಗಿದ್ರು. ಬೆಳ್ಳಂಬೆಳಿಗ್ಗೆ ಪಾದಯಾತ್ರೆ ಆರಂಭವಾಗಿದೆ. ಆ ವೇಳೆಯಲ್ಲಿ 5 ಜನ ಯುವಕರ ಗುಂಪು ಒಂದು ಪಾದಯಾತ್ರೆಯಲ್ಲಿ ಸಾಗ್ತದಂತ ವೇಳೆಯಲ್ಲಿ ಏಕಾಏಕಿ ಮಲೆ ಮಹದೇಶ್ವರ ವನ್ಯಧಾಮದಲ್ಲಿ ಒಂದು ಚಿರತೆ ಪ್ರತ್ಯಕ್ಷ ಆಗಿದೆ. ಆ ಚಿರತೆ ಪ್ರತ್ಯಕ್ಷವಾದಂತ ಸಂದರ್ಭದಲ್ಲಿ ಜೊತೆಯಲ್ಲಿ ಇದ್ದಂತ ಸ್ನೇಹಿತರು ಆ ಚಿರತೆಯನ್ನು ನೋಡಿದ ತಕ್ಷಣ ಓಡಿ ಹೋಗಿರ್ತಕ್ಕಂಥದ್ದು. ಆದ್ರೆ ಮಂಡ್ಯ ತಾಲೂಕಿನ ಚೀರ್ನಳ್ಳಿ ಗ್ರಾಮದ ಪ್ರವೀಣ್ ಒಂದು ಚಿರತೆ ದಾಳಿಗೆ ಇದೀಗ ಒಳಗಾಗಿರ್ತಕ್ಕಂಥದ್ದು. ಮತ್ತೆ ಚಿರತೆ ದಾಳಿಯಿಂದ ಮೃತಪಟ್ಟಿರ್ತಕ್ಕಂಥದ ಮೃತದೇಹ ಕೂಡ ಈಗ ಅರಣ್ಯಾಧಿಕಾರಿ ಹಾಗೂ ಪೊಲೀಸರಿಗೆ ಸಿಕ್ಕಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದೀವಿ. ಮತ್ತೆ ಅಧಿಕಾರಿಗಳು ಕೂಡ ಈಗಾಗಲೇ ಕನ್ಫರ್ಮ್ ಮಾಡಿರ್ತಕ್ಕಂಥದ್ದು ಚಿರತೆ ದಾಳಿಯಿಂದ ಪ್ರವೀಣ್ ಸಾವನ್ನಪ್ಪಿದ್ದಾನೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಕೊಟ್ಟಿರ್ತಕ್ಕಂಥದ್ದು ನಾವು ಕಾಣ್ತಾ ಇದೀವಿ. ಇದೀಗ ಪಾದಯಾತ್ರೆ ಹೋಗುವಂತವ್ರಿಗೆ ಒಂದು ಬಿಗ್ ಶಾಕ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಈ ಒಂದು ಪ್ರದೇಶದಲ್ಲಿ ರಾತ್ರಿ ವೇಳೆಯಲ್ಲಿ ಚಿರತೆಗಳು ಕಳೆದ 1 ವಾರದಿಂದ ಪ್ರತ್ಯಕ್ಷ ಆಗಿದ್ದು ಮತ್ತೆ ಚಿರತೆ ಮರಿಗಳು ಕೂಡ ಸಿಕ್ಕಿದು ಅಂತ ಹೇಳ್ಬೋದು. ಇದೀಗ ಚಿರತೆ ದಾಳಿಯಿಂದ ಪ್ರವೀಣ್ ಎಂಬ ಮಂಡ್ಯದ ಯುವಕ ಸಾವನ್ನಪ್ಪಿರ್ತಕ್ಕಂಥದ್ದು. ಇದು ನಿಜಕ್ಕೂ ಕೂಡ ಎಲ್ಲರಿಗೂ ಕೂಡ ಆಶ್ಚರ್ಯವನ್ನು ಉಂಟು ಮಾಡಿದೆ. ಎಲ್ಲರಿಗೂ ಕೂಡ ಹೋಗೋದಕ್ಕೂ ಕೂಡ ಭಯ ಪಡ್ಲಿಕ್ಕೆ ಒಂದು ವಾತಾವರಣ ಇದೀಗ ಸೃಷ್ಟಿಯಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದೀವಿ. ಮತ್ತೆ ಅಲ್ಲಿರ್ತಕ್ಕಂಥ ಪಾದಯಾತ್ರಿಗಳು ಕೂಡ ನಮಗೆ ರಕ್ಷಣೆಯನ್ನ ಕೊಡಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ಅರಣ್ಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಗೂ ಕೂಡ ಮನವಿಯನ್ನ ಮಾಡ್ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಪ್ರೇಮ್, ಓಕೆ, ಥ್ಯಾಂಕ್ ಯು ವಿಜಯ್ ತಮ್ಮೆಲ್ಲ ಮಾಹಿತಿಗಾಗಿ.